ಈಗ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಾಬ್ಲಮ್. ಇವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ 0 to a 0 to root of a square minus x square 0 to root of a square minus x square minus y square x y z dz dy dx. ಇದು ನೋಡಿ, ಇದು ಸೇಮು ಪ್ರಾಬ್ಲಮು. ಇಲ್ಲಿ 1 ಬದಲು a ಇದೆ ಅಷ್ಟೇ. ಇನ್ನು ಯಾವ ಥರ ಮಾಡೋದು ನೋಡ್ಕೊಳ್ಳಿ. 7th ಪ್ರಾಬ್ಲಮ್ಮು. ಫಸ್ಟ್ i ಈಸ್ ಈಕ್ವಲ್ ಟು ಬರ್ಕೊಳ್ಳೋಣ. i ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 0 to a 0 to root of a square minus x square 0 to root of a square minus x square minus y square x y z dz dy dx. ಇಲ್ಲಿ z ಹಾಕ್ಕೋಬೇಕು, ಇಲ್ಲಿ y ಹಾಕ್ಕೋಬೇಕು, ಇಲ್ಲಿ x ಹಾಕ್ಕೋಬೇಕು. ಫಸ್ಟ್ i ಈಸ್ ಈಕ್ವಲ್ ಟು ನೋಡಿ, ಫಸ್ಟ್ ಇದು ಬರ್ಕೊಳ್ಳಿ. ಇಂಟೆಗ್ರಲ್ ಆಫ್ x ಈಸ್ ಈಕ್ವಲ್ ಟು 0 to a y ಈಸ್ ಈಕ್ವಲ್ ಟು 0 to root of a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಈಗ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು z ಇಂಟಿಗ್ರೇಟ್ ಮಾಡಿದಾಗ ನೋಡಿ, ಇದು ತೆಗಿಬೇಕು. ಇಲ್ಲಿ ನೋಡಿ ಒಂದೇ ಟರ್ಮ್ ಇರೋದು, ಎಕ್ಸ್ ವೈ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಿ. ಝೆಡ್ಗೆ ಇಂಟಿಗ್ರೇಷನ್ ಬಂದು z ಸ್ಕ್ವೇರ್ ಬೈ 2 ಲಿಮಿಟ್ 0 to root of a square minus x square minus y square ಉಳಿಯೋದು dy dx. I is equal to integral of x is equal to 0 to a integral of y is equal to 0 to root of a square minus x square. ಇಲ್ಲಿ ಎಕ್ಸ್ ವೈ ಬೈ 2 ನ ಕಾನ್ಸ್ಟೆಂಟಾಗಿ ಆಚೆ ತಗೋಬಿಡಿ. ಇಲ್ಲೇನು ಉಳಿಯುತ್ತೆ ಈಗ ಉಳಿಯೋದು ಝೆಡ್ ಸ್ಕ್ವೇರ್ಗೆ ಲಿಮಿಟ್ ಹಾಕ್ಕೋಬೇಕು. 0 to root of a square minus x square minus y square dy dx. ಈಗ ನೋಡಿ, i is equal to integral of x is equal to 0 to a y is equal to 0 to root of a square minus x square. ಇಲ್ಲಿ ನೋಡಿ, ಎಕ್ಸ್ ವೈ ಬೈ 2 ನ ಆಚೆ ತಗೊಳ್ಳಿ. ಈಗ ಝೆಡ್ ಜಾಗದಲ್ಲಿ ಇದು ಹಾಕಿದ್ರೆ ನೋಡಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬರೀ ಇದು ಮಾತ್ರ ಉಳಿಯುತ್ತೆ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ನ ಬೇಕಾದರೆ ಬಿಟ್ಬಿಡಿ, ಡಿ ವೈ ಡಿ ಎಕ್ಸ್. ಈಗ ಏನಾಗುತ್ತೆ ನೆಕ್ಸ್ಟು, ಐ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 0 to a y ಈಸ್ ಈಕ್ವಲ್ ಟು 0 to ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ, ಎ ಸ್ಕ್ವೇರ್ ಎಕ್ಸ್ ವೈ ಬೈ 2 ಮೈನಸ್ ಎಕ್ಸ್ ಕ್ಯೂಬ್ ವೈ ಬೈ 2 ಮೈನಸ್ ಎಕ್ಸ್ ವೈ ಕ್ಯೂಬ್ ಬೈ 2 ಡಿ ವೈ ಡಿ ಎಕ್ಸ್. ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ ಇಂಟಿಗ್ರೇಷನ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಯಾವ ಥರ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕೀಗ ಇಂಟಿಗ್ರೇಟು. ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 to a, ಇಲ್ಲಿ ಬ್ರ್ಯಾಕೆಟ್ ಹಾಕ್ಕೋಬೇಕು. ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋದ್ರಿಂದ ಇಲ್ಲಿ 3 ಟರ್ಮ್ ಇದೆ, 3ರಲ್ಲೂ ವೈ ಇದೆ. ಫಸ್ಟ್ ಎ ಸ್ಕ್ವೇರ್ ಎಕ್ಸ್ ಬೈ 2 ನ ಆಚೆ ತೊಗೊಳ್ಳಿ, ಕಾನ್ಸ್ಟೆಂಟು. ಇದನ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ವೈಗೆ ಇಂಟಿಗ್ರೇಷನ್ ವೈ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಕ್ಯೂಬ್ ಬೈ 2 ನ ಆಚೆ ತೊಗೊಳ್ಳಿ. ವೈಗೆ ಇಂಟಿಗ್ರೇಷನ್ ವೈ ಸ್ಕ್ವೇರ್ ಬೈ 2 ಎಕ್ಸ್ ಬೈ 2 ನ ಆಚೆ ತೊಗೊಳ್ಳಿ. ವೈ ಕ್ಯೂಬ್ಗೆ ಇಂಟಿಗ್ರೇಷನ್ ವೈ ಪವರ್ 4 ಬೈ 4 0 to root of a square minus x square dy dx. ಇಷ್ಟೇನು ಮಾಡಬೇಕು, i is equal to ಇಂಟೆಗ್ರಲ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 to a ಹಂಗೆ ಇರಲಿ. ಇಲ್ಲಿ ನೋಡಿ, ವೈ ಸ್ಕ್ವೇರ್ಗೆ ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಟ್ ಮಾಡೋದ್ರಿಂದ ವೈಗೆ ಲಿಮಿಟ್ ಆಗಬೇಕು, ಬೇರೆ ಆಚೆ ತಗೋಬೇಕು. ಎ ಸ್ಕ್ವೇರ್ ಎಕ್ಸ್ ಬೈ 2 2s are 4 ವೈ ಸ್ಕ್ವೇರ್ಗೆ ಲಿಮಿಟ್ 0 to root of a square minus x square. ಇಲ್ಲಿ ಎಕ್ಸ್ ಕ್ಯೂಬ್ ಬೈ 4 ಆಚೆ ತಗೊಳ್ಳಿ. ವೈ ಸ್ಕ್ವೇರ್ಗೆ ಲಿಮಿಟ್ 0 to root of a square minus x square. ಎಕ್ಸ್ ಬೈ 8 ಆಚೆ ತಗೊಳ್ಳಿ. ವೈ ಪವರ್ 4ಗೆ ಲಿಮಿಟ್ ಆಗಿ 0 to root of a square minus x square.
ಆಮೇಲೆ ಏನು ಉಳಿಯುತ್ತೆ, ಡಿ ಎಕ್ಸ್ ಉಳಿಯುತ್ತೆ. ನೆಕ್ಸ್ಟ್ ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 to a. ನೋಡಿ ಎ ಸ್ಕ್ವೇರ್ ಎಕ್ಸ್ ಬೈ 4 ಕಾನ್ಸ್ಟೆಂಟು. ಈಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬರೀ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. -0 ಅಂದರೆ ಬರೀ ಇಷ್ಟು ಬರಿಬೋದು. ಇಲ್ಲಿ ಎಕ್ಸ್ ಕ್ಯೂಬ್ ಬೈ 4 ಹಂಗೆ ಇರಲಿ. ಇಲ್ಲಿ ನೋಡಿ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಬರೀ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ನೋಡಿ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 4 ಅಂದರೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಉಳಿಯೋದೇನು ಡಿ ಎಕ್ಸ್. ನೆಕ್ಸ್ಟ್ ಏನು ಮಾಡಬೇಕು, ಐ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 0 to a ಸ್ಕ್ವೇರ್ ಎಕ್ಸ್ ಬೈ 4 ಇಂಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ minus x cube by 4 into a square minus x square minus x by 8 into ಇದು a minus b whole square. ಇಲ್ಲಿ a square ಅಂದರೆ a square whole square ಅಂದರೆ a power 4 plus b square ಅಂದರೆ x square whole square ಅಂದರೆ x power 4 minus 2ab ಅಂದರೆ 2a square x square ಆಗುತ್ತೆ into dx. ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 to a ಸ್ಕ್ವೇರ್ ಎಕ್ಸ್ ಇಂಟು ಎ ಸ್ಕ್ವೇರ್ ಅಂದರೆ ಎ ಪವರ್ 4x by 4 ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಪವರ್ 3 by 4 ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಕ್ಯೂಬ್ by 4 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಪವರ್ 5 by 4 ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಪವರ್ 4x by 8 minus into plus minus x power 5 by 8 minus into minus plus 2a square x cube by 8 into dx. ಈಗ ನೋಡಿ ಇದು a power 4 ಕಾನ್ಸ್ಟೆಂಟ್ ತಗೊಂಡ್ರೆ ಇಲ್ಲಿ ನೋಡಿ a power x ಕಾನ್ಸ್ಟೆಂಟ್ ತಗೊಂಡ್ರೆ 1 by x 1 by 8 1 by 4 minus 1 by 8 1 by 8 ಬರುತ್ತೆ. ಅಂದರೆ ಫಸ್ಟ್ ಬಂದು ಎ ಪವರ್ 4x by 8 ಆಗುತ್ತೆ. ಎಕ್ಸ್ ಕ್ಯೂಬ್ಗೆ ನೋಡಿ ಎ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಎ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಎ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಇಲ್ಲೇನಿದೆ ಮೈನಸ್ 1 by 4 ಇದೆ, ಇಲ್ಲೂ ಮೈನಸ್ 1 by 4 ಇದೆ, ಆಮೇಲೆ ಪ್ಲಸ್ ಇಲ್ಲಿ 2 by 8 ಇದೆ. ಮೈನಸ್ 1 by 4 ಆಗುತ್ತೆ. ಮೈನಸ್ 1 by 4 ಅಂದರೆ ಮೈನಸ್ ಎಕ್ಸ್ ಕ್ಯೂಬ್ by 4 ಆಗುತ್ತೆ. ನೆಕ್ಸ್ಟ್ ಇದು 1 by 4 ಮೈನಸ್ 1 by 8 ಪ್ಲಸ್ 1 by 8 ಆಗುತ್ತೆ. 1 by 8 ಅಂದರೆ ಎಕ್ಸ್ ಪವರ್ 5 by 8 ಆಗುತ್ತೆ ಇಂಟು ಡಿ ಎಕ್ಸ್. ಏನು ಮಾಡಬೇಕು, ಐ ಈಸ್ ಈಕ್ವಲ್ ಟು ಈಗ ಎ ಪವರ್ 4 by 8 ಕಾನ್ಸ್ಟೆಂಟು ಎಕ್ಸ್ಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ 1 by 4 ಕಾನ್ಸ್ಟೆಂಟ್ ಎಕ್ಸ್ ಕ್ಯೂಬ್ಗೆ ಇಂಟಿಗ್ರೇಷನ್ ಎಕ್ಸ್ ಪವರ್ 4 by 4 ಪ್ಲಸ್ 1 by 8 ಕಾನ್ಸ್ಟೆಂಟ್ ಎಕ್ಸ್ ಪವರ್ 6 by 6. ಲಿಮಿಟ್ ಏನು 0 to ಐ ಈಸ್ ಈಕ್ವಲ್ ಟು ಎ ಪವರ್ 4 by ನೋಡಿ 8 2s are 16 ಎಕ್ಸ್ ಸ್ಕ್ವೇರ್ಗೆ ಲಿಮಿಟ್ ಹಾಕಬೇಕು 0 to a ಮೈನಸ್ 1 by 16 ಎಕ್ಸ್ ಪವರ್ 4ಗೆ ಲಿಮಿಟ್ ಹಾಕಬೇಕು 0 to a ಪ್ಲಸ್ 1 by ಇಲ್ಲಿ ನೋಡಿ ಸಾರಿ ಎ ಸ್ಕ್ವೇರ್ ಎಕ್ಸ್ ಕ್ಯೂಬ್ by 8 ಇದು ಎ ಸ್ಕ್ವೇರ್ by 4 ಎ ಸ್ಕ್ವೇರ್ by 16. ಈಗ ನೋಡಿ 1 by 48 ಎಕ್ಸ್ ಪವರ್ 6ಗೆ 0 to a ಇದೇನಾಗುತ್ತೆ ಟೋಟಲ್ ಐ ಈಸ್ ಈಕ್ವಲ್ ಟು ಎ ಪವರ್ 4 by 16 ಇಂಟು ಎ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ by 16 ಎ ಪವರ್ 4 ಮೈನಸ್ 0 ಸ್ಕ್ವೇರ್ ಅಂದರೆ ಎ ಪವರ್ 4 ಪ್ಲಸ್ 1 by 48 ಎ ಪವರ್ 6 ಮೈನಸ್ 0 ಪವರ್ 6 ಅಂದರೆ ಎ ಪವರ್ 6. ಇಲ್ಲಿ ನೋಡಿ ಎ ಪವರ್ 4 by 16 ಮೈನಸ್ ಎ ಪವರ್ 6 by 16 ಮೈನಸ್ ಎ ಪವರ್ 6 by 16 ಕ್ಯಾನ್ಸಲ್ ಆದರೆ ಉಳಿಯೋದು
3 4 6 by 48. Thank you.